ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಕಿಂಗ್ ಪಿನ್ಗಳ ಬಗ್ಗೆ ಮಾತನಾಡ್ತಾ ಇದ್ದಂತಾನೆ ಇವರಿರಬಹುದಾ ಅಂತ ಅನೇಕ ಕಡೆ ಅನುಮಾನಗಳು ಕೂಡ ಸೃಷ್ಟಿಯಾಗಿರ್ತವೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಮ್ ಸೋಮಾ, ಫೈಟರ್ ರವಿ, ಉದಯ್ ಗೌಡ ಮೂವರ ಹೆಸರನ್ನು ಕೂಡ ನಾವಿಲ್ಲಿ ಕೋಟ್ ಮಾಡ್ತಾ ಇವರಿಬ್ಬರು ಯಾರು, ಇವ್ರ ಮೂವರು ಯಾರು, ಏನು ವ್ಯವಹಾರಗಳನ್ನ ಮಾಡ್ತಾ ಇದ್ರು, ಇವರಿಗೂ ಆಪರೇಷನ್ ಕಮಲಕ್ಕೂ ನಿಜಕ್ಕೂ ಸಂಬಂಧ ಇದೆಯಾ, ಮುಖ್ಯಮಂತ್ರಿಗಳು ಇವ್ರ ಬಗ್ಗೆನೇ ಇಲ್ಲಿ ಮಾತನಾಡಿದಾರಾ, ಇಂಥ ಪ್ರಶ್ನೆ ಇಟ್ಕೊಂಡು ಕೂಡ ನಾವಿಲ್ಲಿ ಸರ್ಚ್ ಮಾಡಕ್ಕೆ ಶುರು ಮಾಡಿದ್ದೀವಿ. ಇದರಾಚೆಗೆ ಆಪರೇಷನ್ ಕಮಲಕ್ಕೆ ಕಿಂಗ್ ಪಿನ್ಗಳು ಯತ್ನಿಸ್ತಾ ಇದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದ ಸಿಎಂ ಮಾಹಿತಿ ಇಲ್ಲದೆ ಅವ್ರು ಏನು ಮಾತನಾಡೋದೇ ಇಲ್ಲ, ಎಲ್ಲಾ ಮಾಹಿತಿ ಕೂಡ ಅವ್ರ ಬಳಿಯಲ್ಲಿ ಇರುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಆಮಿಷ ಒಡ್ಡಿದ್ದಾರೆ, ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ ಅಂತೇಳಿ ಅಧ್ಯಕ್ಷರಿಗೂ ಗೊತ್ತಿದೆ, ಡೆಪ್ಟಿ ಸಿಎಂಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ. ನಾನು ಅದಕ್ಕೆ ಈಗ ಸದ್ಯಕ್ಕೆ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಮುಖ್ಯಮಂತ್ರಿಗಳು ನಮ್ಕಿನ ಜಾಸ್ತಿ ಇನ್ಫಾರ್ಮೇಶನ್ ಅವ್ರಿಗಿರ್ತದೆ. ಚೀಫ್ ಮಿನಿಸ್ಟರ್ ಮಾತಾಡಿದ್ರಿ, ಅವ್ರು ಚೀಫ್ ಮಿನಿಸ್ಟರ್ ಮಾತಾಡಿದ್ಮೇಲೆ ಏನೋ ಮಾಹಿತಿ ಇಲ್ಲದೆ ಅವ್ರು ಮಾತಾಡ್ತಾರ. ಥ್ಯಾಂಕ್ ಯು.